ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮಗ. ಇವತ್ತು ನಡೀತಾ ಇದೆ ಗುರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಥರ್ಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಮ್ಯಾಚು ತುಂಬ ಕ್ರೂಷಿಯಲ್ ಆಗಿರುತ್ತೆ ಎರಡು ಟೀಮ್ಗಳಿಗೂ. ಯಾಕೆಂದರೆ ಕಳೆದ ಎರಡು ಮ್ಯಾಚ್ಗಳಲ್ಲಿ ಎರಡು ಟೀಮ್ಗಳು ಒಂದೊಂದು ಮ್ಯಾಚ್ ಗೆದ್ದಿರೋದ್ರಿಂದ ಈ ಮ್ಯಾಚ್ ಅಂತೂ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಇನ್ನು ಉಳಿದಿರೋದೇ ಎರಡು ಮ್ಯಾಚ್ ಇರುತ್ತೆ. ಅದರಿಂದ ಈ ಮ್ಯಾಚ್ ಎರಡು ಟೀಮ್ಗಳಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವತ್ತಿನ ನಡೀತಾ ಇರೋಂಥ ಮ್ಯಾಚ್ ಪಿಚ್ ಬಂದು ಧರ್ಮಶಾಲಾದಲ್ಲಿ ನಡೀತಾ ಇದೆ ಗುರು. ಈ ಪಿಚ್ ಬಂದು ತುಂಬ ಬ್ಯಾಟಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋಂಥ ಟೀಮು ತುಂಬ 50-70% ಗೆಲ್ಲುತ್ತೆ ಅಂತಲೇ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಇದು ಫಾಸ್ಟ್ ಬೌಲರ್ಗೆ ತುಂಬ ಸಹಾಯ ಆಗುತ್ತೆ ಅಂತಲೂ ಹೇಳ್ಬೋದು. ಅಂದರೆ ನನ್ನ ಪ್ರಕಾರ ಇಲ್ಲಿ ಕೂಡ ಟಾಸ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಟೀಮ್ಗಳಿಗೆ. ಅದರಿಂದ ಟಾಸ್ ಗೆದ್ದರೆ ಆಲ್ಮೋಸ್ಟ್ 50 ಮ್ಯಾಚ್ ಗೆದ್ದಂಗೆ ಅಂತಲೇ ನನ್ನ ಪ್ರಕಾರ ಮಗ. ಇಂಡಿಯನ್ ಟೀಮಲ್ಲಿ ಪ್ಲೇಯಿಂಗ್ 11 ಪಕ್ಕ 100% ಬದಲಾಗಲೇಬೇಕು ಗುರು. ಯಾಕೆ ಅಂತಂದರೆ ಚೆನ್ನಾಗಿ ಆಡ್ತಿರೋಂಥ ಪ್ಲೇಯರ್ ಹೊರಗಿಟ್ಟಿದ್ದಾರೆ, ಆಡದೇ ಇಲ್ದಿರೋಂಥ ಪ್ಲೇಯರ್ ಕನ್ಸಿಸ್ಟೆಂಟಾಗಿ ಫೇಲ್ ಆಗಿ ಬರ್ತಾನೆ ಇದ್ದಾರೆ. ಅವ್ರನ್ನೇ ನೀವು ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವ್ರನ್ನೇ ಆಡ್ಸ್ಕೊಂಡು ಬರ್ತಾ ಇದ್ರೆ ಇದಂತೂ ಟೀಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೂ ಹೇಳ್ತಿದ್ದೀನಿ ಗುರು. ಯಾರು ಅಂತಂದರೆ ಶುಭ್ಮನ್ ಗಿಲ್ಲು ಒಂದು 2-3 ಮ್ಯಾಚ್ ಕುಂದಿಸೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವರು ಇನ್ನೂ ಸಾಕಾದಷ್ಟು ಏಜ್ ಇದೆ, ಇನ್ನೂ ಸಾಕಾದಷ್ಟು ಮ್ಯಾಚಸ್ಗಳಿದೆ. ಅದರಿಂದ ಈ ಮ್ಯಾಚು ತುಂಬ ಇಂಡಿಯಾಗೆ ಕ್ರೂಷಿಯಲ್ ಆಗಿರೋದ್ರಿಂದ ಸಂಜು ಸ್ಯಾಮ್ಸನ್ನ ಈ ಪ್ಲೇಯಿಂಗ್ 11ಅಲ್ಲಿ ಆ್ಯಡ್ ಮಾಡೋದಕ್ಕೆ ನಂದೊಂದು ಸಜೆಷನ್ ಅಂತಲೇ ಹೇಳ್ತೀನಿ ಗುರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದರೆ ಬೂಮ್ರಾ ಕಳೆದ ಮ್ಯಾಚ್ ಏನು ನೋಡಿದ್ವಿ, ಹರ್ಷದೀಪ್ ಸಿಂಗು ಬೂಮ್ರಾ ಏನು ಎಲ್ಲ ಮ್ಯಾಚು ಏನು ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕಂತ ಏನಿಲ್ಲ ಅಲ್ವಾ. ಎಲ್ಲ ಮ್ಯಾಚು ಏನು ಇಂಡಿಯಾನೇ ಗೆಲ್ಲಬೇಕಂತ ಏನಿಲ್ಲ. ಸೊ ಅದರಿಂದ ಒಂದು ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಬೌಲಿಂಗ್ ವಿಚಾರದಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ಲಾಸ್ಟ್ ಮ್ಯಾಚಸಲ್ಲಿ ಏನು ಪ್ಲೇಯಿಂಗ್ 11 ಇತ್ತು ಅದರಲ್ಲಿ ಶುಭ್ಮನ್ ಇಲ್ಲೊಬ್ಬರನ್ನ ತೆಗೆದು ಸಂಜು ಸ್ಯಾಮ್ಸನ್ ಒಬ್ಬನ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ಓನ್ ಒಪಿನಿಯನ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಂಡಿಯಾ ಫೀಲ್ಡಿಂಗ್ ವಿಚಾರಕ್ಕೆ ಅಂತ ಬಂದರೆ ಇನ್ನೂ ಸ್ವಲ್ಪ ಎಲ್ಲೋ ಒಂದು ಕಡೆ ಲೇಸಿ ಆಗ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇವರು. ಯಾಕೆ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ನೋಡ್ಬೋದು ಎಷ್ಟು ಬಾಲ್ಗಳನ್ನ ಬಿಟ್ಟರು, ಎಷ್ಟು ಕ್ಯಾಚಸ್ನ ಡ್ರಾಪ್ ಮಾಡಿದ್ರು ಅಂತಂತಂದರೆ ನನಗಂತೂ ಎವ್ರಿ ಮ್ಯಾಚಸ್ಸು ಎವ್ರಿ ಬಾಲ್ನು ಇಂಡಿಯಾದವರು ಪಿಕಪ್ ಮಾಡಬೇಕು, 100% ಎಫರ್ಟ್ ಇರಬೇಕು ಫೀಲ್ಡಿಂಗಲ್ಲಿ. ಆವಾಗಲೇ ಮ್ಯಾಚ್ ಗೆಲ್ಲೋದಕ್ಕಾಗುತ್ತೆ ಅಂತ ನನ್ನ ಒಪಿನಿಯನ್ನು. ಯಾಕೆ ಅಂತಂದರೆ ಸೌತ್ ಆಫ್ರಿಕಾಗೆ ಮತ್ತು ಇಂಡಿಯಾ ಕಂಪೇರ್ ಮಾಡಿದ್ರೆ ಫೀಲ್ಡಿಂಗ್ ವಿಚಾರದಲ್ಲಿ ಅಂದರೆ ಸೌತ್ ಆಫ್ರಿಕದವರು ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಯಾ ಫೀಲ್ಡಿಂಗಿಗಿಂತ ಗುರು. ಇನ್ನು ನನ್ನ ಪ್ರಕಾರ ಪ್ಲೇಯಿಂಗ್ 11 ಹೇಳೋದಾದರೆ ಅದೇ ಶುಭ್ಮನ್ ಗಿಲ್ ಬದಲು ಸಂಜು ಸ್ಯಾಮ್ಸನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅಭಿಷೇಕ್ ಶರ್ಮಾ ಬರ್ತಿದ್ದಾರೆ, ಓಪನರ್ ಆಗಿ ಇಬ್ಬರು ಇರ್ತಾರೆ. ಇನ್ನು ಒನ್ ಡೌನ್ ಆಗಿ ಸೂರ್ಯಕುಮಾರ್ ಯಾದವ್ ಒನ್ ಡೌನ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ರನ್ಸ್ ಇದೆ ಮತ್ತು ಆ್ಯಾವ್ರೇಜು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದರಿಂದ ಸೂರ್ಯಕುಮಾರ್ ಯಾವುದ್ಯಾವುದೋ ಜಾಗದಲ್ಲಿ ಬರೋದಕ್ಕಿಂತ ಒನ್ ಡೌನ್ ಜಾಗದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಇನ್ನು 4ನೇ ಜಾಗದಲ್ಲಿ ಬಂದು ತಿಲಕ್ ವರ್ಮಾ ಇದ್ದರೆ ಚೆನ್ನಾಗಿರುತ್ತೆ. 5ನೇ ಜಾಗದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಇರ್ತಾರೆ. 6ನೇ ಸ್ಲಾಟಲ್ಲಿ ಬಂದು ಹಾರ್ದಿಕ್ ಪಾಂಡ್ಯ ಇರ್ತಾರೆ. 7ನೇ ಸ್ಲಾಟಲ್ಲಿ ಬಂದು ಶಿವಮ್ ದುಬೆ ಬರ್ತಾರೆ. 8ನೇ ಸ್ಲಾಟಲ್ಲಿ ಅಕ್ಷರ್ ಪಟೇಲ್ ಇರಬೇಕು. ಈ 8 ಬ್ಯಾಟ್ಸ್ಮನ್ಗಳೇನಿದ್ದಾರೆ ನಾನು ಹೇಳೋ ಲೈನಪ್ಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ನನ್ನ ಓನ್ ಒಪಿನಿಯನ್ ಅಂತ ಹೇಳ್ತಿದ್ದೀನಿ. ಇನ್ನು 9ನೇ ಜಾಗದಲ್ಲಿ ಬಂದು ವರುಣ್ ಚಕ್ರವರ್ತಿ ಬರ್ತಾರೆ. 10ನೇ ಜಾಗದಲ್ಲಿ ಬಂದು ಹರ್ಷದೀಪ್ ಸಿಂಗ್ ಇರ್ತಾರೆ. 11ನೇ ಜಾಗದಲ್ಲಿ ಬಂದು ಬೂಮ್ರಾ ಇರ್ತಾರೆ ಅಂತ ಹೇಳ್ತೀನಿ. ಟೋಟಲ್ ಆಗಿ ಈ ಪ್ಲೇಯಿಂಗ್ 11 ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ನನ್ನ ಅನಿಸಿಕೆ. ನಿಮ್ಗೆ ಯಾವ ಥರ ಈ ಮ್ಯಾಚಲ್ಲಿ ಗೆಲ್ಲಬೇಕು ಇಂಡಿಯಾದವರು, ಅದರಿಂದ ಯಾವ ಪ್ಲೇಯರ್ನ ಆ್ಯಡ್ ಮಾಡಿದ್ರೆ ಮತ್ತು ಯಾವ ಪ್ಲೇಯರ್ನ ತೆಗೆದ್ರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ನನಗೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.